ಏನಮ್ಮ ಹೇಗ್ ಮಾತಾಡ್ತಾ ಇದ್ದಾನೆ ಇವನು? ಲೇ ಇವತ್ತಿನ ಸಾಯಿಸಿ ಹೂತಾಕ್ಬಿಡ್ತೀನಿ. ಅನ್ಯಾಯ ಮಾಡ್ತೀನೋ ಅಯೋಗ್ಯ ಮುಟ್ಟಾಳ. ಅಣ್ಣನಿಗೆ ಏಮಾರಿಸ್ಬಿಟ್ಟಲ್ಲ ನೀನು, ಮನುಷ್ಯನ ನೀನು. ಬಿಡ ನನ್ನ ಬಿಡ್ರು ಬಿಡ್ರು ನನ್ನ ಬಿಡು ಬಿಡು. ಅಯ್ಯೋ ಕತ್ತಿಡ ಆಚೆ ನೋಡ್ರೋ. ಲೇ ಜನ್ಮ ಕೊಟ್ಟ ಅಪ್ಪನ್ನ ರೌಡಿಗಳಿಂದ ಹೊಡಿಸ್ತೀರ ನೀನು. ಲೇ ನೀನು ಬಿಡ್ರ ಅವ್ರನ್ನ. ಅವ್ರು ಹೇಳಿದ ತಕ್ಷಣ ನೀವ್ ಹೇಳ್ಕೊಂಡು ಹೋಗ್ಬಿಡ್ತೀರಾ? ಅವರು ನಮ್ಮ ಮಾವ, ಇದು ನಮ್ ಕುಟುಂಬದ ವಿಚಾರ. ಹೋಗ್ರ ಆಚೆ. ಏಯ್ ಹೋಗ್ರ. ನೀವೆಲ್ಲ ಮನುಷ್ಯ. ನೀನೊಬ್ಬ ಕಳ್ಳ, ಜವಾಬ್ದಾರಿ ಇಲ್ದೋನು ಅಂತ ನಿನ್ನಿಂದ ದೂರ ಹೋದವಳನ್ನ ಮತ್ತೆ ಕರ್ಕೊಂಡ್ ಬಂದು ಸಮಾಧಾನ ಮಾಡಿ ನಿನ್ ಜೊತೆ ಬಾಳಕ್ ಬಿಟ್ಟಿದ್ದು ರಮೇಶ್ ಭಾವ. ಆಗ ನಾನ್ ನಿನಗೊಂದ್ ಮಾತು ಹೇಳಿದ್ದೆ, ಜ್ಞಾಪಕ ಇದ್ಯಾ? ನಿನಗೆ ಹೆಂಡತಿಗೆ ಒಳ್ಳೆ ಗಂಡನಾಗಿರೋದು ಗೊತ್ತಿಲ್ಲ, ಹೆತ್ತವ್ರಿಗಾದ್ರೂ ಒಳ್ಳೆ ಮಗನಾಗಿರೋ ಅಂತ. ನೀನ್ ಬದಲಾಗಿದ್ಯಾ ಅಂತ ತಿಳ್ಕೊಂಡು ನಿನ್ ಜೊತೆ ಮತ್ತೆ ಸಂಸಾರ ಮಾಡಕ್ ಬಂದೆ. ಆದ್ರೆ ಇವತ್ತು ನಿನ್ನ ಹೆತ್ತ ತಂದೆನ ನನ್ ಕಣ್ ಮುಂದೆನೆ ರೌಡಿಗಳಿಂದ ಆಚೆ ತಳ್ಳಿಸ್ತ್ಯಾ. ಆ ಮಟ್ಟಕ್ಕೆ ರೌಡಿಯಾಗಿ ಬೆಳ್ಬಿಟ್ಯಾ ನೀನು? ನಿನಗಿಷ್ಟು ಧೈರ್ಯ ಬರ್ಬೇಕಂದ್ರೆ ಕಾರಣ ನಮ್ಮಪ್ಪ. ನೀವು ದೊಡ್ಡ ವ್ಯಕ್ತಿ, ದೊಡ್ಡವರೆಲ್ಲ ನಿಮಗೆ ಹೆದರ್ಕೋತಾರೆ. ನೀವು ಕರುಣೆ ಇಲ್ದಿದ್ ಕಟಕ ಅಂತ ತುಂಬಾ ಸಲ ಕೇಳಿದ್ದೆ. ಅಷ್ಟೇ ಯಾಕೆ, ನಾನೇ ನೇರವಾಗಿ ನೋಡಿದ್ದೀನಿ. ಆಗೆಲ್ಲ ನನಗೆ ಅಷ್ಟೊಂದು ನೋವಾಗಿರ್ಲಿಲ್ಲ. ಆದ್ರೆ ಇವತ್ತು ನಾನ್ ಬಾಳಿದ ಕುಟುಂಬದಲ್ಲಿ ನನ್ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ ಮನುಷ್ಯನ ಮೇಲೆ ಸೇಟ್ ತೀರ್ಸ್ಕೊತಾ ಇದ್ದೀರಲ್ಲ, ಅದು ನನಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ರಮೇಶ್ ಭಾವನ್ ಮೇಲೆ ನಿಮಗೆ ಯಾಕಪ್ಪ ಇಷ್ಟೊಂದು ದ್ವೇಷ? ಅವತ್ತು ಎಲ್ರ ಮುಂದೆ ನಿಮ್ಮೇಲೆ ಕೈ ಮಾಡಿದ್ರಲ್ಲ, ಅದೇ ಕಾರಣನಾ? ರಮೇಶ್ ಭಾವನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಿಮ್ಗೂ ಹೊಡಿತಿದ್ರು, ವಾಸುಗೂ ಒಂದ್ ಗತಿ ಕಾಣಿಸ್ತಾ ಇದ್ರು. ರಮೇಶ್ ಭಾವ ಒಳ್ಳೆಯವರಾಗಿರೋದ್ರಿಂದಾನೆ ನಿಮ್ಮನ್ನ ಸುಮ್ಮನೆ ಬಿಟ್ಟು ಹೋಗಿದ್ದಾರೆ. ಅನ್ಯಾಯವಾಗಿ ಅವ್ರ ಕೆಲಸ ಮಾಡೋ ಜಾಗನ, ಅವ್ರ ದೇವಸ್ಥಾನ ಅನ್ಕೊಂಡಿರೋ ಜಾಗನ ನೀವ್ ಲಪ್ಟಾಯ್ಸೋಕ್ ನೋಡಿದ್ರೆ ಅವ್ರು ಸುಮ್ಮನೆ ಬಿಡ್ಬೇಕಾ? ಅವ್ರು ಬಿಟ್ಕೊಡ್ಲಿಲ್ಲ ಅಂದ್ರೆ ಅವ್ರು ನಿಮಗ್ ಶತ್ರುನಾ? ನಿಮ್ ಮಳೆಯ ಬಿಸ್ನೆಸ್ ಮಾಡ್ಬೇಕು ಅಂತ ಅವ್ರು ತಮ್ಮ ಜಾಗನ್ ಕಳ್ಕೋಬೇಕಾ? ಇಷ್ಟೊಂದ್ ಸ್ವಾರ್ಥಿಗಳ ನೀವು, ಇಷ್ಟು ಕೇವಲನಾ? ಏ ರೇವತಿ, ಏನು ಮಾವನ್ ಮರ್ಯಾದೆ ಕೊಡದೆ ಮಾತಾಡ್ತಾ ಇದ್ಯಾ? ಮಾವನ್ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನ್ ಸುಮ್ನೆ ಇರೋದಿಲ್ಲ. ಓ, ಮಾವನ್ ಬಗ್ಗೆ ಮಾತಾಡಿದ ತಕ್ಷಣ ತಮಗ್ ರೋಷ ಉಪ್ಪಂದ್ಬಿಡ್ತಾ? ಅಷ್ಟೊಂದ್ ಗೌರವನ ಮಾವನ್ ಮೇಲೆ? ಇದೇ ಮಾವ ಆರಂಭದಲ್ಲಿ ಏನೆಲ್ಲ ಕೆಲಸ ಮಾಡಿದ್ರು ಅಂತ ಮರ್ತ್ಬಿಟ್ಯಾ? ನಾವಿಬ್ರು ಇವ್ರಿಷ್ಟಕ್ ವಿರುದ್ಧವಾಗಿ ಓಡ್ ಹೋಗ್ ಮದ್ವೆ ಆದ್ವಿ ಅಂತ ನಮ್ಮಿಬ್ರು ದೂರ ದೂರ ಮಾಡಿ ಇನ್ನೊಬ್ಬನ್ ಜೊತೆ ನನ್ ಮದ್ವೆ ಮಾಡಕ್ಕೆ ಏರ್ಪಾಡ್ ಮಾಡಿದ್ರು. ಅದನ್ನೆಲ್ಲ ಮರ್ತ್ಬಿಟ್ಯಾ? ನಮ್ಮಿಬ್ರನ್ನ ದೂರ ಮಾಡಕ್ಕೆ ನಂದಿನಿ ಅಂತ ಒಬ್ಳು ಬಂದಿದ್ಲಲ್ಲ, ಅವಳನ್ ಕಳ್ಸಿದ್ ಯಾರು ಅಂತ ಗೊತ್ತು ತಾನೆ? ಇದೇ ನಿಮ್ ಮಾವ. ಈ ವಿಷಯನ ರಮೇಶ್ ಭಾವನೆ ನನ್ನ ಹತ್ರ ಹೇಳಿದ್ದು. ಇವ್ರ ಮರ್ಯಾದೆ ಹಾಳಾಗ್ಬಾರ್ದು, ಎರಡ್ ಕುಟುಂಬದ ಮಧ್ಯೆ ಮನಸ್ತಾಪ ಬರ್ಬಾರ್ದು ಅಂತ ಅವ್ರು ಎಷ್ಟೋ ವಿಷಯಗಳನ್ನ ಮುಚ್ಚಿಟ್ರು. ಅಂತವ್ರನ್ನ ನೀವಿಬ್ರು ಸೇರ್ಕೊಂಡು ಮೋಸದಿಂದ ಮನೆಯಿಂದ ಆಚೆ ಹಾಕಿದ್ರಲ್ಲ, ನಿಮ್ಮನ್ನ. ರೇವತಿ, ನೀನ್ ಯಾವ್ದೋ ಹಳೆ ವಿಷಯ ತೆಕ್ಕೊಂಡು ಮಾತಾಡ್ತಿದ್ಯಮ್ಮ. ವಾಸು ಯಾವತ್ ನನ್ನ ಜೀವ ಕಾಪಾಡಿದ್ರೋ ಆವತ್ತೇ ನಾನು ಮಾಡಿದ ತಪ್ಪನ್ನೆಲ್ಲ ಒಪ್ಕೊಂಡು ಇವ್ರನ್ನ ಮನಸಾರೆ ನಾನು ಅಳಿಯಂದ್ರು ಅಂತ ನಾನು ಒಪ್ಕೊಂಡಿದ್ದೀನಿ. ಈಗ ನೋಡಿದ್ರೆ ನೀನ್ ಏನೇನೋ ಮಾತಾಡ್ತಿದ್ಯಾ. ವಾಸು ಅವ್ರಿಗೆ ಬಿಸ್ನೆಸ್ ಹಾಕೊಡ್ಬೇಕು ಅಂತ ಯಾವ್ದಾದ್ರು ಜಾಗ ತೋರಿಸಿ ಅಂತ ಹೇಳಿದ್ದೆ. ಅದಕ್ಕೆ ಅವ್ರ ಗ್ಯಾರೇಜ್ ಬಗ್ಗೆ ಹೇಳಿದ್ರು. ಆಮೇಲೆ ಅಣ್ಣ ತಮ್ಮಂದಿರ ಮಧ್ಯೆ ಸಮಸ್ಯೆ ಶುರುವಾಗಿದೆ. ಅದಕ್ಕೆ ನಾನೇನ್ ಮಾಡೋಕ್ಕಾಗತ್ತೆ? ಮಗುನ ಚೂಟಿ ತೊಟ್ಲು ತೂಗ್ತಾ ಇದೀಯಾ? ಅಣ್ಣ ತಮ್ಮಂದ್ರ ಮಧ್ಯೆ ಸಮಸ್ಯೆ ಅಂತ ಹೇಳಿ ನೀನ್ ತಪ್ಪಿಸ್ಕೊಳಕ್ ನೋಡ್ತಾ ಇದೀಯಾ? ರಾಜಶೇಖರ, ಇನ್ಮೇಲೆ ನೀನು ಯಾರಿಂದಲೂ ಒಳ್ಳೆಯವನ್ನ ಅನಿಸ್ಕೊಳಕ್ ಸಾಧ್ಯನೇ ಇಲ್ಲ. ನನ್ನ ಮಗ ರಮೇಶ ನಿನ್ ಮೇಲೆ ಕೈ ಮಾಡ್ದ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವನ ಜೀವನ ಹಾಳು ಮಾಡಕ್ ಹೊರಟಿದ್ಯೇನೋ? ಲೇ, ಅವರಪ್ಪ ನಾನಿದ್ದೀನಿ, ನನ್ನ ಮಗಳು ರಾಣಿ ಇದ್ದಾಳೆ, ರೇವತಿ ಇದ್ದಾಳೆ. ನಾವು 3 ಜನನು ಸೇರ್ಕೊಂಡು ನ್ಯಾಯಕ್ಕೋಸ್ಕರ ಹೋರಾಡ್ತೀವಿ.
ನಮ್ಮನ್ನು ಮೀರಿ ಆ ಗ್ಯಾರೇಜು ಮನೆನ ನೀನು ಹೇಗೆ ದಕ್ಕಿಸ್ಕೊಳ್ತೀಯೋ ನಾವು ನೋಡ್ತೀವಿ. ಲೇ, ಈಗಲೇ ಹೋಗ್ತೀವಿ. ನನ್ನ ಮಗ ರಮೇಶ ಎಲ್ಲೇ ಇದ್ರು ಹುಡುಕಿ ಅವನ ಕೈ ಕಾಲು ಬಿದ್ದಾದ್ರು ಮತ್ತೆ ನಾನು ಆ ಮನೆ ಕರ್ಕೊಂಡ್ಬರ್ತೀನಿ. ಮಾವ ನಿಂತ್ಕೊಳ್ಳಿ. ನಾನು ನಿಮ್ ಜೊತೆ ಬರ್ತೀನಿ. ಅಕ್ಕ ಮತ್ತೆ ಭಾವನ್ ಕರ್ಕೊಂಡ್ ಬಂದು ಮತ್ತೆ ಆ ಮನೇಲಿ ಬಾಳೋ ಹಾಗೆ ಮಾಡ್ಬೇಕು. ಅದೇ ಗ್ಯಾರೇಜ್ನಲ್ಲಿ ಭಾವ ಕೆಲಸ ಮಾಡ್ಬೇಕು. ನಡೀರಿ ಹೋಗೋಣ. ರಾಣಿ, ಏ ರಾಣಿ, ಏ ರಾಣಿ ನಿಂತ್ಕೊಮ್ಮ. ನೀನು ಇವ್ರ ಜೊತೆ ಹೋಗ್ತಿದ್ದೀರಿ? ಅದ್ರಲ್ಲಿ ನಿಂಗೆ ಏನ್ ಅನುಮಾನ? ರಾಣಿ, ನಿನ್ಗೊಂದು ಒಳ್ಳೆ ಬಾಳ್ ಸಿಗ್ಬೇಕು ಅಂತ ಕಡೆ ನಿಮ್ಮಣ್ಣ ಇಷ್ಟೆಲ್ಲ ಮಾಡ್ತಿರೋದು. ಹೆತ್ತ ತಾಯಿಗಿಂತ ಜೊತೆ ಹುಟ್ಟಿದ ಅಣ್ಣನಿಗಿಂತ ಇವರೇ ಹೆಚ್ಚಾಗ್ಬಿಟ್ರ ನಿನ್ಗೆ? ಯಾರ್ ತಾಯಿ? ನೀನಾ? ಅವನ್ ನಂಗೆ ಅಣ್ಣನಾ? ನಂಗಿನ್ಮೇಲೆ ತಾಯಿ ಅಣ್ಣ ದೇವ್ರು ಎಲ್ಲ ನನ್ ರಮೇಶ್ ಅಣ್ಣನೇ. ನಂಗೆ ರಮೇಶ್ ಅಣ್ಣನೇ ಮುಖ್ಯ. ಅಪ್ಪ ನಡೀರಿ. ರಾಣಿ, ರಾಣಿ, ಈ ರಾಣಿ ಹೋಗ್ಬೇಡ ಕಣಮ್ಮ. ವಾಸು, ವಾಸು ನೋಡ್ದೇನೋ ಉಳ್ಳ ಅವಳು ಅವ್ರ ಜೊತೆನಲ್ಲಿ ಹೊರಟೋದ್ಲು ಕಣ. ರಾಣಿ, ಪ್ರಿಯಾ ಎಲ್ಲಿ? ನೀನೋಗಿ ಅವಳನ್ನ ಊಟಕ್ಕೆ ಕರಿ. ಸರಿ ಅತ್ತೆ. ಪ್ರಿಯಾ, ಅತ್ತೆ ಊಟ ಕರಿತಾ ಇದಾರೆ, ಎದ್ದೇಳು. ನನಗೆ ಊಟನೂ ಬೇಡ, ಏನೂ ಬೇಡ. ನೋಡು ಪ್ರಿಯಾ, ನಿಮ್ಮಣ್ಣ ನಿಮ್ಮಪ್ಪ ನಿಮ್ಮಮ್ಮ ಎಲ್ರೂ ಊಟ ಕೂತಿದ್ದಾರೆ. ನೀನು ಆಟ ಮಾಡ್ಬೇಡ, ಎದ್ದು ಊಟಕ್ಕೆ ಬಾ, ಎದ್ದೇಳು. ನನಗೀಗ ಊಟ ಬೇಡ. ಅದಕ್ಕೆ ಊಟ ಮಾಡೋದಕ್ಕೆ ಮನ್ಸಿಲ್ಲ. ದಯವಿಟ್ಟು ನನ್ನನ್ನ ಒತ್ತಾಯ ಮಾಡಬೇಡಿ, ಹೋಗಿ. ಅತ್ತೆ, ನನ್ಗೆ ಊಟ ಮಾಡೋದಕ್ಕೆ ಮನ್ಸಿಲ್ಲ, ನಂಗೆ ಊಟ ಬೇಡ ಅಂತ ಅಳ್ತಾ ಮಲಗಿದಾಳೆ. ಊಟ ಬೇಡ ಅಂತ ಹತ್ಬಿಟ್ರೆ ನೀನ್ ಮಾಡಿದ ತಪ್ಪೆಲ್ಲ ಸರಿ ಹೋಗುತ್ತಾ? ಈಗ ಅತ್ತೇನ್ ಪ್ರಯೋಜನ? ಏ ಪ್ರಿಯಾ, ನೀನ್ ಈಗ ಊಟಕ್ಕೆ ಬರ್ತೀಯೋ ಇಲ್ವೋ? ಕೂತ್ಕೋ, ನಿನ್ ಗಂಡಂಗ್ ಬಡ್ಸು. ಸರಿ ಅತ್ತೆ. ನಾನ್ ಮಾಡಿದ ತಪ್ಪು, ಹಾಗಂತ ಊಟ ಮಾಡದೆ ಇರೋದಕ್ಕೂ ಹಕ್ಕಿಲ್ವಾ ನನ್ಗೆ? ನೀನ್ ಊಟ ಮಾಡಿದ್ರೆಷ್ಟು ಬಿಟ್ರೆಷ್ಟು, ಅದರಿಂದ ನಮ್ಗೇನು ಆಗೋದಿಲ್ಲ. ಪಾಪ ನಿನ್ ಹೊಟ್ಟೆಲಿದೆಯಲ್ಲ ಮಗು, ಅದೇನೇ ಪಾಪ ಮಾಡಿದೆ? ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ ಪಾರ್ವತಿ. ಪ್ರಿಯಾ, ಟೈಮ್ ಸರಿಯಾಗಿ ಊಟ ಮಾಡ್ಬೇಕಮ್ಮ. ಬೇಗ ಊಟ ಮಾಡಿ ಬೇಗ ಮಲಕ್ಕೋ, ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಬೇಕಲ್ವಾ? ಅಪ್ಪ, ಇನ್ಮೇಲೆ ನಾನು ಕಾಲೇಜಿಗೆ ಹೋಗೋದಿಲ್ಲ. ನೀನ್ ಯಾವ ಕೆಲ್ಸನೂ ಅಚ್ಚುಕಟ್ಟಾಗಿ ಮಾಡೋದೇ ಇಲ್ವಾ? ಎಲ್ಲಾ ವಿಷಯದಲ್ಲೂ ದುಡುಕಿ ನಿರ್ಧಾರ ತಗೊಂಡು ನಿನ್ ಬಾಳನ್ನ ಹಾಳು ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದೀಯಾ? ಏ ವಿನೋದ, ಸುಮ್ಮನೆ ಇರೋ. ಪ್ರಿಯಾ, ಯಾಕಮ್ಮ ಈ ರೀತಿ ನಿರ್ಧಾರ ಮಾಡ್ದೆ? ಕಾಲೇಜಲ್ಲಿ ಎಲ್ಲರೂ ನನಗೆ ಕಿಂಡಲ್ ಮಾಡ್ತಾರೆ, ಎಲ್ಲರೂ ಸೇರ್ಕೊಂಡು ಅವಮಾನ ಮಾಡ್ತಾರೆ. ಅದನ್ನ ನನ್ನ ಕೈ ಸಹಿಸ್ಕೊಳಕ್ ಆಗ್ತಿಲ್ಲಪ್ಪ. ಮತ್ತೆ ನೀನ್ ಮಾಡ್ಕೊಂಡಿರೋ ಘನ ಕಾರ್ಯಕ್ಕೆ ನಿನ್ಗೆ ಸನ್ಮಾನ ಮಾಡಿ ಹೆಣ್ಕುಲಕ್ಕೆ ಹೆಮ್ಮೆ ಅಂತ ಹೊಗಳ್ಬೇಕಾ? ಏ ವಿನೋದ, ಸಾಕ್ ಸುಮ್ಮನೆ ಇರೋ. ಸರಿಯಮ್ಮ, ಕಿಂಡಲ್ ಮಾಡ್ತಾರೆ, ಅವಮಾನ ಮಾಡ್ತಾರೆ ಅಂತ ನೀನ್ ಕಾಲೇಜ್ಗೆ ಹೋಗದೆ ಹೋದ್ರೆ ನೀನು ಓದೇನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಬಾಳಿನ ಬಗ್ಗೆನೇ ಯೋಚನೆ ಮಾಡ್ಲಿಲ್ಲ ಇವಳು, ಇನ್ನು ಓದಿನ ಬಗ್ಗೆ ಯೋಚನೆ ಮಾಡ್ತಾಳೆ ಇವಳು. ಅಪ್ಪ, ನಾನೇ ಈ ನಿರ್ಧಾರಕ್ಕೆ ಬರ್ಲಿಲ್ಲ. ಇಂಥ ಪರಿಸ್ಥಿತಿಲಿ ಕಾಲೇಜಿಗೆ ಬರಕ್ಕಾಗಲ್ಲ, ಮನೇಲೇ ಇದ್ದು ಓದ್ಕೋ, ಪರೀಕ್ಷೆಗೆ ಮಾತ್ರ ಅಟೆಂಡ್ ಮಾಡು ಅಂತ ಪ್ರಿನ್ಸಿಪಲ್ ಹೇಳಿದ್ರಪ್ಪ. ಇಂಥ ಅವಮಾನ ಎಲ್ಲ ನಮ್ ಕುಟುಂಬಕ್ಕೆ ಬೇಕಾ? ಎಲ್ಲ ನಮ್ಮ ಮನೆ ಬರ, ನಾವೇನ್ ಮಾಡಕ್ಕಾಗುತ್ತೆ? ನೀನ್ ಮಾತಾಡದೆ ಸ್ವಲ್ಪ ಸುಮ್ಮನೆ ಇರ್ತೀಯ? ಪ್ರಿಯಾ, ಕಾಲೇಜಿಗೆ ಬಂದು ಪ್ರಿನ್ಸಿಪಲ್ ಹತ್ರ ನಾನು ಮಾತಾಡ್ಲಾ? ಬೇಡಪ್ಪ, ನಾನ್ ಮನೆಯಲ್ಲೇ ಓದ್ಕೊಂಡು ಪರೀಕ್ಷೆ ಬರೀತೀನಿ. ಹಾಗಲ್ಲಮ್ಮ, ನಿನ್ನ ಭವಿಷ್ಯಕ್ಕೆ ಓದು ತುಂಬಾನೇ ಮುಖ್ಯ. ಅದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಪ್ಪ. ನನ್ ಮಗುನ ಸಾಕಿ ಬೆಳೆಸಿ ವಿದ್ಯೆ ಕಲಿಸಿ
ದೊಡ್ಡ ವ್ಯಕ್ತಿ ಮಾಡೋದಕ್ಕೆ ನನಗೊಂದು ಕೆಲಸ ಬೇಕು. ಕೆಲಸ ಸಿಗ್ಬೇಕು ಅಂದ್ರೆ ಓದು ತುಂಬಾ ಮುಖ್ಯ ಅಂತ ನನಗೂ ಗೊತ್ತಪ್ಪ. ಅದಕ್ಕೋಸ್ಕರ ಜೀವನ ಪೂರ್ತಿ ಇಲ್ಲೇ ಇದ್ದು ನಮ್ಗೆ ಅವಮಾನ ಮಾಡ್ಬೇಕು ಅಂತ ನೋಡ್ಕೊಂಡಿದ್ಯಾ? ನೋಡು, ಮರ್ಯಾದೆಯಿಂದ ನಾವು ಹೇಳೋದನ್ನ ಕೇಳು. ಇವಳು ಅಣ್ಣ ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಈಗಲೂ ರೆಡಿ ಆಗಿದ್ದಾನೆ. ಅವನ್ನ ಮರ್ಯಾದೆಯಿಂದ ಮದುವೆ ಮಾಡ್ಕೊಂಡು ಬಾಳ್ವೆ ಮಾಡೋದನ್ನ ನೋಡು. ದಯವಿಟ್ಟು ಅವನ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡಿ. ಅವನನ್ನ ನೆನೆಸ್ಕೊಂಡ್ರೇನೆ ಅಸಹ್ಯ ಆಗತ್ತೆ, ಕೋಪ ಬರುತ್ತೆ. ಆಗ ಅವನ ಬಗ್ಗೆ ಮಾತಾಡ್ಬೇಡ ಅಂತ ನಾವ್ ಹೇಳಿದಾಗ ನೀನ್ ಮಾತಾಡ್ದೆ. ಈಗ ನಾವು ಅವನ ಬಗ್ಗೆ ಮಾತಾಡಿದ್ರೆ ನಿನ್ಗೆ ಅಸಹ್ಯ ಆಗತ್ತಾ, ಕೋಪ ಬರುತ್ತಾ? ಆವತ್ತೇ ನಿನ್ನ ಹೊಡೆದು ಸಾಯಿಸ್ಬಿಡ್ಬೇಕಾಗಿತ್ತು. ಏಯ್, ಏನ್ ಮಾತಾಡ್ತಿದ್ಯೋ? ಇವಳು ತಪ್ಪು ಮಾಡಿದಾಳೆ, ಹಾಗಂತ ಯಾವಾಗ್ಲೂ ಇವಳ ಮೇಲೆ ಕೋಪ ತೋರಿಸಿದ್ರೆ ಹೇಗೋ? ಇವಳ ಮನಸ್ಸು ಎಷ್ಟು ನೊಂದ್ಕೊಳ್ಳುತ್ತೆ. ನಿನ್ನ ಜೊತೆ ನಿಮ್ಮಮ್ಮನೂ ಕೂಡ ಆಗಾಗ ಚೇಳು ಕುಟ್ಕೋ ಹಾಗೆ ಕುಟುಕ್ತಾನೇ ಇರ್ತಾಳೆ. ಇವಳಿಗೆ ನಮ್ಮಗಳನ್ನ ಬಿಟ್ರೆ ಬೇರೆ ಯಾರೋ ಇದ್ದಾರೆ? ಇವಳು ಎಲ್ಲಿಗೆ ಹೋಗ್ತಾಳೆ, ಏನು ಮಾಡ್ತಾಳೆ? ಏನಪ್ಪ ಮಾತಾಡ್ತಿದ್ದೀರಿ? ಅದಕ್ಕೋಸ್ಕರ ಇವಳು ಇಷ್ಟ ಬಂದಂಗೆ ಇರ್ಲಿ ಅಂತ ಬಿಡಕ್ಕಾಗತ್ತಾ? ಹಾಗಲ್ಲ ಕಣೋ, ನಾನು ಕೂಡ ಇವಳ ಮೇಲೆ ಕೋಪ ಮಾಡ್ಕೊಂಡೆ, ಬೈದೆ, ಹೊಡೆದೆ. ಏನ್ ಪ್ರಯೋಜನ ಆಯ್ತು ಹೇಳು? ಏನೇ ಆದ್ರೂ ಇವಳು ನನ್ನ ರಕ್ತ ಕಣೋ, ನಮ್ಮನೆ ಮಗಳು. ಇಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೋಪದಿಂದ ಮಾತಾಡಿದ್ರೆ ಇವಳು ಎಲ್ಲಿಗೆ ತಾನೇ ಹೋಗ್ತಾಳೆ ಪಾಪ. ಅಮ್ಮ ಪ್ರಿಯಾ, ಇವರೆಲ್ಲ ಮಾತಾಡಿದ್ದನ್ನ ನಿನ್ ಮನ್ಸಲ್ಲಿ ಇಟ್ಕೋಬೇಡಮ್ಮ. ನಾನು ನಿಮ್ಮಪ್ಪ ಕಣೋ, ನಾನು ಯಾವಾಗ್ಲೂ ನಿನ್ ಜೊತೆಯಲ್ಲೇ ಇರ್ತೀನಿ. ನೀನು ಧೈರ್ಯವಾಗಿರು. ಅಪ್ಪ, ಇಂಥ ಪರಿಸ್ಥಿತಿಲಿ ಯಾವ ಅಪ್ಪನೂ ಈ ತರ ಸಮಾಧಾನ ಹೇಳೋದಿಲ್ಲಪ್ಪ. ಆದ್ರೆ ನೀವ್ ನನಗ್ ಸಮಾಧಾನ ಹೇಳ್ತಾ ಇದ್ದೀರ. ನಿಮ್ ಮಗಳಾಗಿ ಹುಟ್ಟಿದಕ್ಕೆ ನಾನ್ ಹೆಮ್ಮೆ ಪಡ್ತೀನಪ್ಪ. ಆದ್ರೆ ನಿಮ್ ಮಗಳಾಗಿ ಹುಟ್ಟಿ ನಿಮಗೆ ಈ ರೀತಿ ಅವಮಾನ ಆಗೋ ಹಾಗೆ ಮಾಡ್ಬಿಟ್ನಲ್ಲಪ್ಪ. ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆಪ್ಪ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬೇಡಪ್ಪ. ನೋಡು, ಅಳಬೇಡಮ್ಮ, ಅಳಬೇಡ. ಊಟ ಮಾಡು, ಊಟ ಮಾಡಮ್ಮ. ಅಪ್ಪ, ಬರೀ ಹೆಸರಿಂದ ಹೇಗಪ್ಪ ಪತ್ತೆ ಮಾಡೋದು? ಅಗೋ, ಅಲ್ಲಿ ಅಂಗಡಿ ಇದೆಯಲ್ಲ, ಅಲ್ಲೋ ಕೇಳಿ ನೋಡೋಣ ಬನ್ನಿ. ರವಿಯಣ್ಣ, ಒಂದೆರಡು ಪ್ಯಾಕೆಟ್ ಮೊಸರು ಕೊಡೋಣ. ಇದೇನೋ ದಿನ ಒಂದು ಪ್ಯಾಕೆಟ್ ತಗೊಂಡು ಹೋಗ್ತಿದ್ಯಾ, ಇವತ್ತು 2 ಪ್ಯಾಕೆಟ್ ಕೇಳ್ತಾ ಇದೆಯಾ? ಊರಿಂದ ನಮ್ಮ ಅಣ್ಣ ಅತ್ತಿಗೆ ಬಂದಿದ್ದಾರೆ, ಅದಕ್ಕೋಸ್ಕರ 2 ಪ್ಯಾಕೆಟ್ ತಗೋತಾ ಇದ್ದೀನಿ. ಹೌದಾ? ಏನಪ್ಪ ಹೇಳಿ. ಇಲ್ಲಿ ಕೆಂಪ ಮತ್ತೆ ಲೋಕೇಶನ್ ಅವರು ಕಾರ್ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಇಲ್ಲೆಲ್ಲ ರೂಮ್ ಮಾಡಿದಾರಂತೆ, ನಿಮಗೆ ಗೊತ್ತಾ? ಕೆಂಪ, ಕೆಂಪ, ನೀನು ಸಿಕ್ತಿಯೋ ಇಲ್ಲೋ ಅಂತ ನಾನು ತುಂಬಾ ಗಾಬರಿ ಆಗೋಗ್ಬಿಟ್ಟಿದ್ದೆ. ನೀನು ಸಿಕ್ಕಿಯಲ್ಲ, ತುಂಬಾ ಒಳ್ಳೇದಾಯ್ತು. ರಮೇಶ, ಅರ್ಚನಾ ನಿನ್ನ ರೂಮಲ್ಲಿ ಇದಾರಂತೆ, ನಮ್ಮನ್ನು ಕರ್ಕೊಂಡೋಗೋ, ಅವ್ರನ್ನ ನೋಡ್ಬೇಕು. ನಮ್ಮ ರೂಮಲ್ಲಿ ಇದಾರಂತ? ಹಾಗಂತ ನಿಮ್ಗೆ ಯಾರು ಹೇಳಿದ್ದು? ಎಲ್ಲರೂ ಸೇರ್ಕೊಂಡು ಅವ್ರನ್ನ ಆಚೆ ತಳ್ಬಿಟ್ರಲ್ಲ, ಮತ್ತೆ ಯಾಕೆ ಹುಡ್ಕೋ ಬಂದಿದ್ದೀರಾ? ಅವರು ನಮ್ಮ ರೂಮಲ್ಲಿ ಇಲ್ಲ. ರವಿಯಣ್ಣ, ಇದನ್ನೆಲ್ಲ ನನ್ನ ಲೆಕ್ಕಕ್ಕೆ ಬರ್ಕೋ. ಸರಿ ಸರಿ. ಕೆಂಪ, 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 ನನ್ನ ಮಾತು ಕೇಳೋ, ನನ್ನ ಮಾತು ಕೇಳೋ. ನೀನು ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಹೇಗೋ? ಅರ್ಚನಾ, ರಮೇಶ ನಿನ್ನ ರೂಮಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ನಾವು ಬಂದಿದ್ದು ಕಣೋ. ಅಣ್ಣನೂ ಅದಕ್ಕೇನೋ ನಮ್ಮ ರೂಮಲ್ಲಿ ಇಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಅವ್ರು ನಿಮ್ಮ ರೂಮಲ್ಲೇ ಇದ್ದಾರೆ ಅಂತ ಗೊತ್ತು. ಅಣ್ಣನ ಮೊಬೈಲಿಗೆ ಟ್ರೈ ಮಾಡಿದ್ವಿ, ಅವ್ರು ರಿಸೀವ್ ಮಾಡಲಿಲ್ಲ. ಆಮೇಲೆ ಲೋಕಿ ಅಣ್ಣನ ಮೊಬೈಲ್ಗೆ ಫೋನ್ ಮಾಡಿ ಮಾತಾಡಿದ್ವಿ. ಅಣ್ಣನೂ ಅದಕ್ಕೇನೋ ಇಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಅಣ್ಣ, ದಯವಿಟ್ಟು ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಅಣ್ಣ, ಪ್ಲೀಸ್. ನಮ್ಮ ಅಕ್ಕ ಭಾವನ್ ನೋಡ್ಬೇಕು. ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ, ನಮ್ಮನ್ನಲ್ಲಿ ಕರ್ಕೊಂಡು ಹೋಗಿ.
ಅವ್ರನ್ನ ನೀವು ಯಾಕೆ ನೋಡಬೇಕು? ಅವ್ರನ್ನ ನೀವೆಲ್ಲರೂ ಇಷ್ಟು ದಿನ ಬಳಸ್ಕೊಂಡು ಸಾಕು. ಅಣ್ಣನ್ನು ಅದಕ್ಕೇನು ನಾವು ನೋಡ್ಕೋತೀವಿ, ನೀವು ಹೊರಡಿ.